ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನಾನು ಈ ದಿನ ನಿಮಗೆ ಗಾಂಧಾರಿ ಮೆಣಸಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ನಮ್ಮ ತೋಟದಲ್ಲಂತೂ ಯಾವುದೇ ರೋಗ ಬಾಧೆಗಳು ಇಲ್ಲದೆ ಸುಮಾರು ನನ್ನ ಹತ್ತಿರ ಒಂದು 3 ವರ್ಷದ ಗಾಂಧಾರಿ ಮೆಣಸಿನ ಗಿಡಗಳಿವೆ. ಇವು ಸುಮಾರು ವರ್ಷಗಳ ಕಾಲ ಬರುತ್ತದೆ, ಒಂದು 12 ವರ್ಷಗಳ ಕಾಲ ಬರುತ್ತದೆ ಎಂದು ಹೇಳುತ್ತಾರೆ. ಆದರೆ ನನ್ನ ಹತ್ತಿರ ಇರುವುದು ಒಂದು 3 ವರ್ಷದ ಮೆಣಸಿನ ಗಿಡಗಳು ಇದ್ದಾವೆ. ಮುಂದಿನ ದಿನಗಳಲ್ಲೂ ಇರುತ್ತವೆ, ಅಷ್ಟು ಆರೋಗ್ಯವಾಗಿದ್ದಾವೆ. ಇದರಲ್ಲಿ ರೈತರಿಗೆ ವರದಾನ ಅಂದರೆ ಇದು ಗ್ಯಾಸ್ಟ್ರಿಕ್ನಿಂದ ದೂರ ಇರಬಹುದು ಮತ್ತು ನಮ್ಮ ನಾಲಿಗೆಗೆ ರುಚಿ ತರುತ್ತದೆ. ಇಂತಹ ಮೆಣಸಿನಕಾಯಿಗಳನ್ನು ರೈತರು ಬೆಳೆದುಕೊಳ್ಳುವುದರಿಂದ ಒಂದು ಸ್ವಾವಲಂಬಿಯಾಗಬಹುದು ಮತ್ತು ಕಿಡ್ನಿ ಸಮಸ್ಯೆಗಳು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ದೂರವಿರಬಹುದು. ವಿಶೇಷವಾಗಿ ಇದು ನೆರಳಲ್ಲೂ ತುಂಬ ಚೆನ್ನಾಗಿ ಬರುತ್ತದೆ ಮತ್ತು ಬಿಸಿಲಿನಲ್ಲೂ ಚೆನ್ನಾಗಿ ಬರುತ್ತದೆ. ವರ್ಷದ ಸುಮಾರು ಒಂದು 10 ತಿಂಗಳುಗಳ ಕಾಲ ಇದು ನಿರಂತರವಾಗಿ ಫಸಲನ್ನು ಕೊಡುತ್ತದೆ. ಕೇವಲ 1-2 ತಿಂಗಳುಗಳು ಮಾತ್ರ ಇದು ರೆಸ್ಟ್ ಪೀರಿಯಡ್ಗೆ ಹೋಗುತ್ತದೆ. ಮತ್ತು ಕ್ರಮೇಣವಾಗಿ ದಿನನಿತ್ಯ ಮೆಣಸಿನಕಾಯಿಗಳನ್ನು ಕೊಡುತ್ತಲೇ ಇರುತ್ತದೆ. ಒಂದು ಪುಟ್ಟ ಸಂಸಾರವಿದ್ದರೆ 5-6 ಗಿಡಗಳು ಇದ್ದರೆ ನಮಗೆ ಮೆಣಸಿನಕಾಯಿ ತರುವ ಗೋಜೇ ಇರುವುದಿಲ್ಲ. ಹಾಗಾಗಿ ರೈತರಿಗೆ ಇಂತಹ ಗಿಡಗಳನ್ನು ಬೆಳೆದುಕೊಳ್ಳುವುದರಿಂದ ಒಂದು ಲೆಕ್ಕಾಚಾರದಲ್ಲಿ ಆದಾಯವೂ ಆಗುತ್ತದೆ ಮತ್ತು ಸ್ವಾವಲಂಬಿಯಾಗಿ ಬದುಕಬಹುದು. ಹೀಗಾಗಿ ರೈತರುಗಳು ಇಂತಹ ಉಪಯುಕ್ತ ಗಿಡಗಳನ್ನು ಬೆಳೆದುಕೊಳ್ಳುವುದು ಉತ್ತಮ.